ಹೆಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಚಾನೆಲ್ ಇದೆಯಲ್ಲ, ಕೇಳಿದರೆ ಕಂಗಾಲಾಗ್ತೀರಂತ, ಆ ಚಾನೆಲಲ್ಲಿ ಒಂದು ವಿಚಿತ್ರವಾದ ಗಾಡಿಯನ್ನು ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ. ವಿಚಿತ್ರ ಅಂದರೆ ಯಾಕೆ ಹೇಳ್ತೀನಿ ಅದನ್ನು ಕೇಳಿಬಿಡಿ. ಯಾಕಂದರೆ 155cc ಇಂಜಿನ್, ಸೊ ಅದ್ರ ಜೊತೆಗೆ 120 ಸ್ಪೀಡ್ ಹೋಗುತ್ತೆ ಗುರು ಆ ಸ್ಕೂಟಿ. ಸೊ ಹಾಗಾಗಿ ಆ ಗಾಡಿನ ರಿವ್ಯೂ ಮಾಡೋಣ ಅಂತ ನಮ್ಮ ಫ್ರೆಂಡನ್ನು ಕೇಳಿ ಆ ಗಾಡಿನ ತಗೊಂಬಂದಿದ್ದೀನಿ. ಸೊ ಈಗ ಅದನ್ನು ರಿವ್ಯೂ ಮಾಡೋಣ. ಸೊ ಏನು ಸ್ಪೆಸಿಫಿಕೇಷನ್ಸು, ಏನು ಎತ್ತ, ಪ್ರಾಸ್ ಆ್ಯಂಡ್ ಕಾನ್ಸ್ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಈಗ ಪ್ರೋಸ್ ಆ್ಯಂಡ್ ಕಾನ್ಸ್ ನೋಡೋಣ. ಫಸ್ಟು ಕಾನ್ಸ್, ಓಕೆನಾ. ಫಸ್ಟ್ ಸ್ಟಾರ್ಟ್ ಮಾಡೋದಾದರೆ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕನ್ಸೋಲಿಂದ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ನಿಮಗೆ ಬಂದು ಅಷ್ಟು ಬ್ರೈಟ್ನೆಸ್ ಅಂತೂ ಕಾಣಲ್ಲ. ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೆಂಗೆ ಬ್ರೈಟ್ನೆಸ್ ಬರುತ್ತಂತ. ಬೆಳಗ್ಗೆ ಟೈಮಲ್ಲ ನಿಮ್ಗಂತೂ ಕಾಣೋದೇ ಇಲ್ಲ. ಸೊ ಅದೊಂದು ಡಿಸಡ್ವಾಂಟೇಜು. ಪ್ಲಸ್ ಸೀಟ್ ಒಂದು. ಸೊ ಸೀಟ್ ಏನಿದೆಯಲ್ಲ, ಇದು ಉದ್ದ ಏನೋ ಕೊಟ್ಟಿದ್ದಾನೆ, ಅಗಲ ಏನೋ ಐತೆ. ಆದರೆ ಹೋಗ್ತಾ ಹೋಗ್ತಾ ಹಿಂದ್ಗಡೆ ಪಿಲಿಯನ್ ಸೀಟಲ್ಲಿ ಕೂತ್ಕೊಂಡವ್ರಿಗೆ ಕೆಳಗಡೆ ಅಂಡೆಲ್ಲ ನೋವು ಬರ್ತದೆ. ಸೊ ಅದು ಶಾರ್ಟ್ ರೇಂಜ್ ಆದರೆ ಓಕೆ, ಅಂದರೆ ಶಾರ್ಟ್ ಅಂದರೆ ಸ್ವಲ್ಪ ದೂರ ಹಂಗೆ ಓಡಿಸೋದಾದರೆ ಓಕೆ, ಒಂದು 50 ಕಿಲೋಮೀಟ್ರ್ 30 ಆದರೆ ಓಕೆ. ಆದರೆ ನೀವು ಲಾಂಗ್ ರೈಡ್ಗೆ ಏನಾದರೂ ಹೋಗ್ತೀನ ಅಂತ ಹೇಳಿದ್ರೆ ಮಾತ್ರ ಪಿಲಿಯನ್ ಸೀಟ್ ಅವ್ರಿಗೆ ನರಕ ಕಾಣಿಸ್ತದೆ. ಸೊ ಥರ್ಡ್ ಕೋನ್ ಏನಂದರೆ ಏರ್ ಫಿಲ್ಟ್ರದ್ದು ಬಾಕ್ಸ್. ಸೊ ಈ ಬಾಕ್ಸ್ ಇದೆಯಲ್ಲ, ಹಿಂಗೆ ಕುತ್ಕೊಂಡಾಗ ಹಿಂದ್ಗಡೆ ಏನಾದರೂ ಹಿಂಗೆ ಕಾಲು ಹಿಂಗೆ ಅಂದರೆ ಪಕ್ಕ ಮುರಿದೋಗೋದು ಪಕ್ಕ ಗ್ಯಾರಂಟಿ. ಸೊ ಹಾಗಾಗಿ ಅದೊಂದು ಕೋನು, ಅದು ಮುರಿದೋದ್ರೆ ಗೊತ್ತಲ್ಲ, ಇನ್ನು ಅದಕ್ಕೊಂದು ಖರ್ಚು ಬರ್ತದೆ. ಸೊ ಇನ್ನೊಂದು ಕೋನ್ ಒಂದು ಹೇಳ್ಬೇಕು ಮೇಯ್ನಾಗಿ. ಸೊ ಪಿಲಿಯನ್ ಸೀಟ್ ಹಿಂದ್ಗಡೆ ಕುತ್ಕೊಳೋವಾಗ ಮಾತ್ರ ಇಟ್ಕೊಳಕ್ಕೇನೂ ಇಲ್ಲ. ಸೊ ಖಾಲಿಯಾಗಿದೆ. ಸೊ ಏನಾದರೂ ಕೆಳಗೆ ಹಿಂಗೆ ಇಟ್ಕೊಂಡ್ರೆ ಇದು ಕೈಗೆ ಬರೋಂಗಾಗೈತೆ. ಸೊ ಅದೊಂದು ಕೋನು. ಸೊ ಬಿಲ್ಡ್ ಕ್ವಾಲಿಟಿ ನಂಗೆ ಗೊತ್ತಿದ್ದಂಗೆ ಓಕೆ, ಆದರೆ ಇನ್ನೂ ಸ್ವಲ್ಪ ಬೆಟ್ರಾಗಿ ಕೊಟ್ಟಿರ್ಬೋದು ಅನಿಸುತ್ತೆ. ಈಗ ನೆಕ್ಸ್ಟ್, ಸೊ ಈ ಸಸ್ಪೆನ್ಷನ್ ಕಾಣ್ತೈತಲ್ಲ, ಯೂನಿಕ್ ಸ್ವಿಂಗ್ ಅಂತ ಕರೀತಾರೆ, ಯೂನಿಕ್ ಸ್ವಿಂಗ್. ಸೊ ಈ ಒಂದು ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಇದೆ. ಆದರೆ ನೀವು ಓಡಿಸೋದ ಮೇಲೆ ಅಂದರೆ ನಿಮ್ಮ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ನೀವು ವೆಯ್ಟ್ ಏನಾದರೂ ಜಾಸ್ತಿ ಇದ್ದರೆ ನಿಮಗೆ ಅಷ್ಟು ಸಸ್ಪೆನ್ಷನ್ ಇಷ್ಟು ಹಾರ್ಡ್ ಇದೆ ಅಂತಲೇ ಅನ್ಸಲ್ಲ. ಯಾಕಂದರೆ ನಿಮ್ಮ ವೆಯ್ಟಿಗೆ ಅದು ಕೆಳಗೆ ಹೋಗಿ ಮೇಲೆ ಬರುತ್ತೆ. ಸೊ ಹಾಗಾಗಿ ಅಷ್ಟು ವೆಯ್ಟ್ ಇದೇನು ಅನ್ಸಲ್ಲ. ಸೊ ಈಗ ಡಿಸಡ್ವಾಂಟೇಜ್ ಎಲ್ಲ ನೋಡಿದ್ವಿ. ಈಗ ಅಡ್ವಾಂಟೇಜ್ ಕಡೆಗೆ ಹೋಗೋಣ ಬನ್ನಿ. ಸೊ ಮೇಯ್ನ್ ಅಡ್ವಾಂಟೇಜ್ ಇದರಲ್ಲಿ ಏನಂದರೆ ಮುಂದ್ಗಡೆ ಸೀಟ್ ಗುರು, ಒಳ್ಳೆ ಸೋಫಾ ಇದ್ದಂಗೆ ಐತೆ. ಕುತ್ಕೊಂಡ್ರೆ ನೀವು ನೋಡಬೇಕು ಬೇಕಾದರೆ. ಸೊ ನೋಡಿ, ಮಸ್ತಾಗಿ ಫೀಲ್ ಆಗುತ್ತೆ ನೀವು ಹಿಂದ್ಗಡೆ ಕೂತ್ಕೊಂಡು ಹಿಂಗೆ ರೈಡ್ ಮಾಡಿದ್ರೆ. ನಾನು ಆಲ್ಮೋಸ್ಟ್ ಈಗ 6 ಫೀಟ್ ಇದ್ದೀನಿ. ಸೊ ನನಗೆ ಇದು ಮಸ್ತಾಗಿ ಕಂಫರ್ಟಬಲ್ ಆಗಿದೆ. ಸೊ ಯಾಕಂದರೆ ನನ್ನ ಫ್ರೆಂಡ್ ಗಾಡಿ ಅಲ್ವಾ, ನಾನು ಓಡಿಸ್ತಾ ಇರ್ತೀನಿ, ನಂಗೆ ಗೊತ್ತಾಗುತ್ತೆ ಏನು ಅಂತ. ಸೊ ಹಾಗಾಗಿ ಮುಂದ್ಗಡೆ ಸೀಟ್ ಮಾತ್ರ ಬೆಂಕಿ. ಈಗ ಮುಂದ್ಗಡೆ ಡಿಸ್ಕ್ ಬಗ್ಗೆ ಮಾತಾಡೋಣ. ಸೊ ಈ ಡಿಸ್ಕ್ ಬಂದು ನಿಮಗೆ 230 mm ಡಿಸ್ಕ್ ಕೊಡ್ತಾನೆ. ಸೊ ಅದರಲ್ಲಿ ನಿಮಗೆ ಅಷ್ಟೇನು ಉಪಯೋಗ ಇಲ್ಲ. ಫ್ರಂಟದು ಓಕೆ ಅನ್ಬೋದು. ಹಾಗೆ ಹಿಂದ್ಗಡೆ ಬಂದು ಡ್ರಮ್ ಬ್ರೇಕ್ ಇರುತ್ತೆ. ಸೊ ಡ್ರಮ್ ಬ್ರೇಕ್ ಅಂದರೆ 120 mm ಡ್ರಮ್ ಬ್ರೇಕ್ ಇರೋದು ಅದರದ್ದು ಬ್ರೇಕಿಂಗ್ ಸಿಸ್ಟಮು. ಸೊ ಅದು ಬಿಟ್ಟರೆ ನಿಮಗೆ ಇನ್ನು ಸಸ್ಪೆನ್ಷನ್ನು, ಸೊ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಇದು ಒಂಥರ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಒಂಥರ ಹೆಂಗಂದರೆ, ಸೊ ಜಾಸ್ತಿ ಆಫ್ ರೋಡ್ ಮಾಡೋಕ್ಕಾಗಲ್ಲ, ಜಾಸ್ತಿ ಈ ಥರ ನೀವು ಬಗ್ಸಿ ಎತ್ಸಿ ಮಾಡ್ತೀರಲ್ಲ, ಅದು ಮಾಡೋಕ್ಕಾಗಲ್ಲ. ಏನೋ ಮೀಡಿಯಮ್ ರೇಂಜಲ್ಲಿ ನೀವು ಓಡಿಸಾಡ್ಬೋದು. ಮತ್ತು ಹೆಡ್ಲೈಟ್ ಅಂತೂ ಬೆಂಕಿ ಕೊಟ್ಟವ್ರೆ. ಒಂದು ನಿಮಿಷ ಆನ್ ಮಾಡ್ತೀನಿ. ಸೊ ಬಿಸಿಲಲ್ವಾ, ಹಾಗಾಗಿ ನಿಮಗೆ ಹೆಡ್ಲೈಟ್ ಜಾಸ್ತಿ ಕಾಣಕ್ಕಿಲ್ಲ. ಒಂದು ನಿಮಿಷ ಸ್ಟಾರ್ಟ್ ಮಾಡ್ತೀನಿ ನೋಡೋಣ. ಸೊ ಈಗ ನೋಡ್ತಿದ್ದೀರಲ್ಲ ಹೆಡ್ಲೈಟ್ ನಿಮಗೆ. ಸೊ ಪರವಾಗಿಲ್ಲ, ನೀವು ಕತ್ಲಲ್ಲಿ ಹೋದಾಗ ನಿಮಗೆ ಕ್ಲಿಯರೆನ್ಸ್ ಏನಿದೆಯೋ ಅದು ಬೆಂಕಿ. ಸೊ ಇದೊಂದು ನೋಡಿದ್ರಲ್ಲ. ಈಗ ಇದು ಈ ಕಣ್ಣೊಂದು ಇದೆಯಲ್ಲ, ಸೊ ಈ ಕಣ್ಣು ನನಗೆ ಸ್ವಲ್ಪ ಸ್ಪೈಡರ್ ಮ್ಯಾನಲ್ಲಿ ಒಂದು ಸ್ಪೈಡರ್ ಮೂವಿ ಇದೆಯಲ್ಲ, ಅದರಲ್ಲಿ ವಿನೋಮ್ ನೆನಪಿದೆಯಲ್ಲ, ಸೊ ಅದರಲ್ಲಿ ಕಣ್ಣು ಬಂದೈತೆ. ಅದು ಮಾತ್ರ ಬೆಂಕಿ. ಈಗ ನೆಕ್ಸ್ಟು ಏನು ಗೊತ್ತಾ, ಎಕ್ಸಾಸ್ಟ್ ಕೇಳಿಸ್ತೀನಿ ಬನ್ನಿ. ಸೊ ಈಗ ಎಕ್ಸಾಸ್ಟಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಅಷ್ಟು ಸೌಂಡ್ ಏನು ಬರಲ್ಲ. ಅಂದರೆ ಸೌಂಡ್ ಪೊಲ್ಯೂಷನ್ ಅಷ್ಟೇನಿರಲ್ಲ. ಸ್ಮೂತಾಗಿ ಕ್ಲಿಯರಾಗಿ ಮಸ್ತಾಗಿರುತ್ತೆ. ಓಡಿಸಿದವ್ರಿಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಈ ಗಾಡಿ ಮೇಲೆ. ಸೊ ಈಗ ಎಕ್ಸಾಸ್ಟ್ ಕೇಳಿಸ್ತೀನಿ ನೋಡಿ.
ಸೌಂಡ್ ಕೊಡ್ತಿದ್ದಂಗೆನೆ ಗಾಡಿ ಹಿಂದ್ಗಡೆ ಹೋಗ್ತಾ ಇತ್ತು. ಸೊ ನೋಡಿದ್ರಲ್ವಾ, ಇದಂತೂ ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ ಈ ಸೌಂಡ್ ಹೆಂಗಿದೆ ಅಂದ್ರೆ ಸ್ಮೂತಿ ಕುಡಿಯಂಗೆ. ಹಾರ್ಡ್ ಇರೋರಿಗೆ ಹಾರ್ಡ್ ಡ್ರಿಂಕು, ಸ್ಮೂತ್ ಆಗಿರೋರಿಗೆ ಸ್ಮೂತ್ ಡ್ರಿಂಕ್ ಇದ್ದಂಗೆ, ಬಿಯರ್ ಇದ್ದಂಗೆ. ಸೊ ಹಾಗಾಗಿ ಆ ಥರ ಸೌಂಡ್ ಬರುತ್ತೆ. ಇನ್ನು ಮಿಕ್ಕಿದ್ದು ನಿಮಗೆ ಕೀ ತೋರಿಸ್ಬೇಕು ಫಸ್ಟ್ ಮೇನ್ ಆಗಿ. ಎಷ್ಟು ಉದ್ದ ಕೊಟ್ಟವನು ಅಂದ್ರೆ ಇದರಲ್ಲಿ ಒಂದು ಯುದ್ಧಕ್ಕೆ ಹೋಗ್ಬೋದು. ಸೊ ಹಾಗಾಗಿ ಅಷ್ಟು ಉದ್ದ ಕೊಟ್ಟವನೆ. ಸೊ 2 ಕೀ ಕೊಡ್ತಾರೆ, ಅದು ಗೊತ್ತಲ್ವಾ. ಮಿಕ್ಕಿದೀಗ ನಿಮಗೆ ಫ್ಯೂಲ್ ಟ್ಯಾಂಕ್ ಆಗಲಿ ಪ್ಲಸ್ ಡಿಕ್ಕಿ ಓಪನ್ ಮಾಡೋದಾಗ್ಲಿ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನಿಮಗೆ ಫ್ಯೂಲ್, ಇಲ್ಲಿ ನಿಮಗೆ ಸೀಟ್. ಸೊ ಇಲ್ಲಿ ಓಪನ್ ಇದು ಮಾಡಿಬಿಟ್ಟು ಫ್ಯೂಲ್ ನಾನು ನೋಡಿ ಎಲ್ಲೆಲ್ಲೋ ಏನೇನೋ ಮಾಡ್ತಿದ್ದೀನಿ. ಸೊ ಈಗ ಫ್ಯೂಲ್ ಟ್ಯಾಂಕು. ಸೊ ನಿಮಗೆ 5.5 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಇದರಲ್ಲಿ. ಸೊ ಒಂದ್ಸತಿ ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ಮಿನಿಮಮ್ ಅಂದರೆ ಒಂದು ಲೀಟರ್ಗೆ 30 ಅನ್ಕೊಂಡ್ರೇನು, 30 × 4 5. ಸೊ ಮ್ಯಾಕ್ಸಿಮಮ್ 120 ಕಿಲೋಮೀಟ್ರ್ ಓಡಿಸ್ಬೋದು, ಒಂದು ಅಂದಾಜಲ್ಲಿ ಇಟ್ಕೊಂಡು ಹೋಗಿ, ಓಕೆನಾ. ಸೊ 120 ಯಾವ್ದು ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಮೇಂಟೈನ್ ಮಾಡ್ಕೊಂಡು ಹೋಗಿ. ಈಗ ಸೀಟ್ ತೋರಿಸ್ತೀನಿ. ಸೊ ಬಾರ ಪರವಾಗಿಲ್ಲ, ಏಯ್ ಚಿಂದಿ. ಸೊ ಈಗ ನಮ್ದು ಸೀಟ್ ಏನಿದೆಯಲ್ಲೋ, ನಮ್ಮ ಸೀಟ್ ಅಲ್ಲ, ಗಾಡಿ ಸೀಟು. ಆ ಗಾಡಿ ಸೀಟ್ ತೋರಿಸ್ತೀನಿ ನೋಡಿ. ಸೊ ಬೆಂಕಿ, ಒಂದು ಚಿಕ್ಕ ಹೆಲ್ಮೆಟ್ ಇಟ್ಕೋಬೋದು, ಒಂದು ದೊಡ್ಡ ಹೆಲ್ಮೆಟು. ಇದು ಪೆಟ್ರೋಲ್ದು. ಸೊ ಹಾಗಾಗಿ ನೋಡಿದ್ರಲ್ಲ, ಸೀಟು ಒಳಗಡೆ 25 ಲೀಟರ್ಸ್ ಸೀಟ್ ಕೆಪಾಸಿಟಿ ಇದೆ. ಹಾಗೆ ನಿಮಗೆ ಸೀಟ್ ಹೈಟ್ ಬಂದು 750 mm ಸೀಟ್ ಹೈಟ್ ಇದೆ. ಸೊ ನನ್ನಂಥ ಟಾಲ್ ರೈಡರ್ಸ್ ಕೂಡ ಓಡಿಸ್ಬೋದು, ಕಂಫರ್ಟಬಲ್ ಆಗಿರುತ್ತೆ. ಈಗ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದರೆ, ಸೊ ನನಗೆ ಯಾಕೋ ಡಿಸಡ್ವಾಂಟೇಜ್ ಅನಿಸುತ್ತೆ. ಯಾಕಂತ ಹೇಳ್ತೀನಿ. ಸೊ ನಮ್ಮ ಮಿನಿಮಮ್ ಇಂಡಿಯನ್ ರೋಡ್ಸಲ್ಲಿ 160 mm ಆದರೂ ಇರಬೇಕು. ಇದು ಬಂದು 145. ಬಟ್ ಇಟ್ಸ್ ಓಕೆ, ನೀವು ಮ್ಯಾನೇಜ್ ಮಾಡ್ಬೋದು. ಸೊ ಈಗ ನಂಗೆ ಗೊತ್ತಿದ್ದಂಗೆ ಇದು 145 ಇದೆ. 150 ಆದರೂ ಕೊಟ್ಟಿದ್ರೆ ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ಬೋದಾಗಿತ್ತು. ಆದರೂ ಪರವಾಗಿಲ್ಲ. 2 ಲಕ್ಷ ಕೊಟ್ಟಿರೋ ರೇಂಜ್ಗೆ ಇನ್ನೇನು ಮಾಡೋಣ. 2 ಲಕ್ಷ ಗುರು, ನೆನ್ಪಿಟ್ಕಲಿ. ಸೊ ಓಕೆ, ಇದನ್ನೆಲ್ಲ ನೋಡಿದ್ರಲ್ಲ. ಇನ್ನೊಂದು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕನ್ಸೋಲ್. ಸೊ ಅದನ್ನು ತೋರಿಸ್ತೀನಿ ನೋಡಿ. ಅದು ಸ್ವಲ್ಪ ಡಲ್ ಇರುತ್ತೆ, ಆದರೂ ನಿಮಗೆ ಸ್ವಲ್ಪ ಬ್ರೈಟ್ನೆಸ್ ಅಷ್ಟು ಬರಲ್ಲ ಇದು. ಸೊ ಯಮಹಾದವ್ರು ಗೊತ್ತಲ್ವಾ, ಪಾರ್ಟ್ 1 ಪಾರ್ಟ್ 2 ಅಂತ ಪಾರ್ಟ್ ಆಗಿ ಬಿಡ್ತಾರೆ. ಈಗ ಯಮಹಾ ಫಸ್ಟ್ ಸ್ಟಾರ್ಟಿಂಗಲ್ಲಿ ವರ್ಷನ್ 1 ಅಂತ ಬಿಟ್ಟಿದ್ರಲ್ಲ, ಅದರಲ್ಲಿ ಸೇಮ್ ಹಿಂಗೆ ಇತ್ತು ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕನ್ಸೋಲು. ಸೊ ಅದರಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಇತ್ತು. ಈಗ ಬಂದಿರೋ ವರ್ಷನ್ 2 ಅಲ್ಲಿ ಬೆಂಕಿ ಆಗಿಬಿಟ್ಟಾನೆ. ಪರ್ಫಾರ್ಮೆನ್ಸ್ ಆಗಲಿ, ಸ್ಪೆಸಿಫಿಕೇಶನ್ಸ್ ಆಗಲಿ ಎಲ್ಲ ಬೇರೆ ಲೆವೆಲಲ್ಲಿದೆ. ಸೊ ಈಗ ಇದನ್ನೆಲ್ಲ ನೋಡಿದ್ರಲ್ಲ, ಈಗ ಎಲ್ಲ ಕವರ್ ಮಾಡಿದ್ದೀನ ಅಂತ ನೋಡ್ತಿದ್ದೀನಿ. ಸೊ ಪರವಾಗಿಲ್ಲ, ಎಲ್ಲ ಕವರ್ ಮಾಡಿದ್ದೀನಿ. ಇದರಲ್ಲಿ ಸ್ವಿಚಸ್ ನೋಡಿಸ್ತೀನಿ ನೋಡಿ. ಇಲ್ಲಿ ಆಟೋ ಕಟ್ಟು, ಆಟೋ ಆಫ್ ಇದೆ. ಸೊ ಇದೊಂದು ಪರವಾಗಿಲ್ಲ. ಪ್ಲಸ್ ಪಾರ್ಕಿಂಗ್ದು, ಇಲ್ಲಿ ಪಾರ್ಕಿಂಗ್ ಲೈಟ್ ಕೊಟ್ಟವ್ನು ನೋಡಿ. ಸೊ ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೇಕು. ಸೊ ಮೇಯ್ನು ನೀವು ಹೈವೇ ಮೇಲೆ ಎಲ್ಲ ಹೋದಾಗ ಸೈಡ್ಗೆ ಹಾಕ್ಬೇಕಂದ್ರೆ ಮೇಯ್ನ್ ಇರಬೇಕಾಗಿದ್ದು ಪಾರ್ಕಿಂಗ್ ಲೈಟ್, ಪಾರ್ಕಿಂಗ್ ಸ್ವಿಚ್. ಸೊ ಹಾಗಾಗಿ ಅದನ್ನು ಕೊಟ್ಟಿದ್ದಾನೆ. ಅದು ಒಂಥರ ಅಡ್ವಾಂಟೇಜ್ ಅಂತಲೇ ಹೇಳ್ಬೇಕು. ಮಿಕ್ಕಿರೋದು ಅದು ಮೇಯ್ನ್ ಆಗಿ ಹೇಳ್ಬೇಕು. ಸೊ ನಮ್ಮ ಕ್ಯಾಮ್ರಾಮನ್ ಈಗ ಒಂದು ಪಾಯಿಂಟ್ ಹೇಳಿದ್ದಾರೆ, ಏನಂತ, ರೋಡ್ ಮೇಲೆ ಎಲ್ಲ ಹೋದಾಗೆಲ್ಲ ಪಾರ್ಕಿಂಗ್ ಲೈಟ್ ಹಾಕೊಂಡು ಹೋಗ್ತಾ ಇರ್ತಾರೆ ಗುರು. ಆಗ ಅವ್ನು ಲೆಫ್ಟ್ಗೆ ಹೋಗ್ತಾನ, ರೈಟ್ಗೆ ಹೋಗ್ತಾನೆ, ನಾವು ಏನಂತ ಯೋಚನೆ ಮಾಡ್ಬೇಕು. ಎಮರ್ಜೆನ್ಸಿ ಇದ್ದಾಗ ನಾವು ರೈಟಿಗೆ ನುಗ್ಗಿದ್ರೆ ಅವ್ನು ರೈಟ್ ಸೈಡ್ಗೆ ಬಂದ್ಬಿಟ್ಟು ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಸೊ ಇರೋದನ್ನ ನೀಟಾಗಿ ಎಲ್ಲಿ ಯೂಸ್ ಮಾಡಬೇಕೋ ಅಲ್ಲೇ ಯೂಸ್ ಮಾಡಿ. ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಒಳ್ಳೇದು. ಈಗ ಗಾಡಿ ಬಗ್ಗೆ ಎಲ್ಲ ನೋಡ್ಕೊಂಡ್ರಲ್ಲ, ನಮ್ಮ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಈಗ ಇಷ್ಟ ಆದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಚಾನಲ್ಗೆ ನಿಮ್ಮ ಸಪೋರ್ಟ್ ನೀಡ್ತೀರಾ ಅಂದ್ಕೊಂಡು ಈ ಒಂದು ಚಾನಲ್ದು ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು, ಬಾಯ್.